Hello students, welcome to Mokshika Academy. ಈ ವರ್ಷದ ಒಂದು PGCET ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ MCA, MBA ಅಂಡ್ MTech ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಸ್ ಯೂಶುವಲ್ PGCET ಕಂಡಕ್ಟ್ ಮಾಡ್ತಾರೆ. ಬಟ್ ಫ್ರಮ್ ಲಾಸ್ಟ್ ಇಯರ್ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದಾರೆ KE ಅಥಾರಿಟಿ. ಏನಂತ ಹೇಳಿದ್ರೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದನ್ನ ತುಂಬಾ ಬೇಗ ಮಾಡ್ತಾ ಇದ್ದಾರೆ. ಸೊ ಯೂಶುವಲಿ ಆಗಸ್ಟ್, ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಎಕ್ಸಾಮ್ ನಡೀತಾ ಇತ್ತು. ಸೊ ಈಗೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜೂನ್ ಜುಲೈ ಅಲ್ಲೇ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ವರ್ಷ ಯಾವಾಗ ಮಾಡ್ತಾರೆ ಅನ್ನೋದನ್ನ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ಬೋದು ನೀವು KE ವೆಬ್ಸೈಟ್ ನಲ್ಲಿ. UG PG ಕೋರ್ಸ್ಗಳಿಗೆ ಪ್ರವೇಶಾತಿ ಯಾವಾಗ ಅಂತ. ಸೊ ಇದು ಫಸ್ಟ್ ನೋಡಿ, ಯಾವಾಗ್ಲೂ KE ಅಥಾರಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಮಾಡ್ತಾರೆ ಫಾರ್ PUC ಪಾಸ್ಡ್ ಔಟ್ ಸ್ಟೂಡೆಂಟ್ಸ್. ಅವ್ರು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ CET ಅನ್ನ ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ DCET ಕಾಲ್ ಮಾಡ್ತಾರೆ, ಡಿಪ್ಲೊಮೊ CET ಅಂತ. ಇನ್ ಕೇಸ್ ಯಾರು ಡಿಪ್ಲೊಮಾ ಓದಿ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ಅವರು DCET ಎಕ್ಸಾಮ್ ನ ಬರೀಬೇಕಾಗ್ತದೆ. ಇದು ಕೂಡ ಡಿಪ್ಲೊಮಾದವ್ರಿಗೆ, ಅದು PUC ಅವ್ರಿಗೆ. ಇಲ್ಲಿ ಮೇಜರ್ ಬರ್ತಕ್ಕಂಥದ್ದು ಪೋಸ್ಟ್ ಗ್ರಾಜುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ನೋಡ್ಬೋದು ನೀವು, ME, MTech, M ಆರ್ಕಿಟೆಕ್ಚರ್ಗೆ 24 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು 24th ಏಪ್ರಿಲ್ ಇಂದ. ಎಕ್ಸಾಮಿನೇಷನ್ ಡೇಟು 31st ಮೇ ಅಂತ ಕೊಟ್ಟಿದ್ದಾನೆ. MBA, MCAಗೆ ಡಿಫ್ರೆಂಟ್ ಡೇಟ್ಸ್ ಇದೆ. ಸೊ ಲಾಸ್ಟ್ ಇಯರ್ ಇಂದ ಇದು ಚೇಂಜಸ್ ಅನ್ನ ಮಾಡ್ಕೊಂಡಿದ್ದಾರೆ. ಎವ್ರಿ ಇಯರ್ ಎಲ್ಲ ಒಟ್ಟಿಗೆ ನಡೀತಾ ಇತ್ತು. ಬಟ್ ಈ ವರ್ಷ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಎರಡನ್ನೂ ಕೂಡ ಡಿಫ್ರೆಂಟ್ ಡೇಟ್ಸ್ ಅಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾನೆ. ಸೊ MBA, MCAಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು 24 ಏಪ್ರಿಲ್, ಅದು ಕೂಡ. ಬಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಕ್ಕಂಥದ್ದು 22nd ಜೂನ್. ಸೊ ಮಾರ್ನಿಂಗ್ ಸೆಷನ್ MCAಗೆ, ಆಫ್ಟರ್ನೂನ್ ಸೆಷನ್ MBAಗೆ ಸ್ಟಾರ್ಟ್ ಆಗ್ತದೆ. ಅಂಡ್ ಆಲ್ಸೋ M Pharma ಅಂಡ್ Pharm D ಪೋಸ್ಟ್ ಗ್ರಾಜುಯೇಟ್. ಸೊ ಇದು ಕೂಡ 22/6/25 ಅಂದ್ರೆ ಇದು ಕೂಡ ಜೂನ್ ಮಂತ್ ಅಲ್ಲೇ ನಡೀತಕ್ಕಂಥ ಚಾನ್ಸಸ್ ಇದೆ. ಸೊ ಸಮ್ಟೈಮ್ಸ್ ವೇರಿಯೇಷನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಡ್ಯೂ ಟು ರೆಗ್ಯುಲರ್ ಎಕ್ಸಾಮ್ಸ್ ಗಳು ಬರುತ್ತೆ. ಈ ನಾರ್ಮಲಿ 6th ಸೆಮಿಸ್ಟರ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ಮೋಸ್ಟ್ ಆಫ್ ದಿ ಕಾಲೇಜಸ್ ಅಲ್ಲಿ. ಸೊ ಆ ಕೇಸಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎಕ್ಸ್ಟೆಂಡ್ ಮಾಡಕ್ಕಂತ ಚಾನ್ಸಸ್ ಇರುತ್ತೆ. ಬಟ್ ನೀವು ಅದನ್ನೆಲ್ಲ ನಂಬಿಕೆ ಇಟ್ಕೋಬೇಡಿ. ಆಸ್ ಯೂಶುವಲ್ ನೀವು ಜೂನ್ಗೆ ಅಂತಾನೆ ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ ಕೂಡ ತುಂಬಾ ಜನ ಅಪ್ಲೈನೇ ಮಾಡಿಲ್ಲ. ಸೊ ಅಪ್ಲೈ ಮಾಡಿದ್ರು ಕೂಡ ಅವರು ಈ KE ಪ್ರೋಸೆಸ್ ಇದೆಯಲ್ಲ, ಇದೊಂದು 3 to 4 months ನಡೆಯುತ್ತೆ. ಹಾಗಾಗಿ ಅವ್ರು ಬೇಜಾರಾಗಿ ಕೋರ್ಸಸ್ನೇ ಜಾಯ್ನ್ ಆಗಿಲ್ಲ. ಸೊ ಹಾಗಾಗಿ ನೀವು ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ, ಪ್ರಿಪರೇಷನ್ಸ್ ನ ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಈ ಇನ್ಫಾರ್ಮೇಶನ್ ಮೇ ಅಥವಾ ಜೂನ್ ಮಂತ್ ಅಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಕ್ಕೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. 24 ಏಪ್ರಿಲ್ ಇಂದ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮ ಚಾನೆಲ್ ಅಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ನಾವು ಅಪ್ಲೋಡ್ ಅನ್ನ ಮಾಡ್ತಾ ಇರ್ತೀವಿ. ನಿಮ್ ಪ್ರಿಪರೇಷನ್ಸ್ ಯಾವ ರೀತಿ ಆಗ್ಬೇಕು, ಸಿಲೆಬಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ನೀವು ಅಪ್ ಟು ಡೇಟ್ಸ್ ಇನ್ಫಾರ್ಮೇಶನ್ ಯಾವಾಗ ಅಪ್ಲಿಕೇಶನ್ ಹಿಡಿದು ನೀವು ಜಾಯಿನ್ ಆಗ್ತಕ್ಕಂಥವರೆಗೂ ನಾವು ಹೆಲ್ಪ್ ಅನ್ನ ಮಾಡ್ತೀವಿ. ಥ್ಯಾಂಕ್ ಯು.